ಆತ್ಮೀಯ ಸಹೋದರ ಸಹೋದರಿಯರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಇಂದು ನಾವು ವಿಮೋಚನಾ ಕಾಂಡ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ಮಾಡಲಿರುವೆವು. ಮೋಶೆಯ ಪ್ರಾರ್ಥನೆಗೆ ದೇವರು ಕೊಟ್ಟ ಉತ್ತರವೇನು? ನಾನು ಮಾಡುತ್ತೇನೆ ಎಂಬ ವಿಷಯದಲ್ಲಿನ 7 ಸಂಗತಿಗಳು. ದೇವರು ತನ್ನ ವಾಕ್ಯದ ಮೂಲಕ ನಮ್ಮ ಸಂಗಡ ಮಾತನಾಡುವಾಗ ನಾವು ಅದಕ್ಕೆ ವಿಧೇಯರಾಗೋಣ. ಬನ್ನಿರಿ, ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ. ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಕೀರ್ತನೆಗಳು 46:1ನೇ ವಚನ. ಆತ್ಮಿಕ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಕಳೆದ ಕಾರ್ಯಕ್ರಮದಲ್ಲಿ ನಾವು ಮೋಶೆಯು ಇಸ್ರಾಯೇಲ್ಯರ ಬಿಡುಗಡೆಯ ನಾಯಕನಾಗಿ ಫರೋಹನ ಬಳಿ ಬಂದು ಮಾತಾಡಿದಾಗ ಇಸ್ರಾಯೇಲ್ಯರಿಗೆ ಕಷ್ಟಗಳು ಹೆಚ್ಚಾಯಿತು ಎಂಬುದನ್ನು ನಾವು ಕಂಡುಕೊಂಡೆವು. ಇಂದು ವಿಮೋಚನೆ ಕಾಂಡ ಪುಸ್ತಕದ 6ನೇ ಅಧ್ಯಾಯದ ಧ್ಯಾನವನ್ನು ನಾವು ಪ್ರಾರಂಭಿಸೋಣ. ಇದರ ಮುಖ್ಯ ಪ್ರಸ್ತಾಪ ಮೋಶೆಯ ಪ್ರಾರ್ಥನೆಗೆ ದೇವರ ಉತ್ತರ, ಇಸ್ರಾಯೇಲ್ಯರ ವಂಶಾವಳಿಯ ಒಂದು ಭಾಗ, ಮೋಶೆಯ ನೇಮಕದ ಪುನರುಚ್ಚಾರಣೆ ಎಂಬುದಾಗಿದೆ. ಪ್ರಿಯ ವೀಕ್ಷಕರೇ, 6ನೇ ಅಧ್ಯಾಯವು 5ನೇ ಅಧ್ಯಾಯದ ಕೊನೆಯ ಭಾಗದ ಮುಂದುವರಿಕೆಯಾಗಿದೆ. ಐಗುಪ್ತರ ಮೇಲೆ ಬಾಧೆಗಳು ಬರುವ ಸಮಯ ಹತ್ತಿರವಾಗುತ್ತಿದೆ. ದೇವತೆಗಳ ವಿರುದ್ಧವಾದ ಯುದ್ಧವು ಪ್ರಾರಂಭವಾಗಲಿಕ್ಕಿದೆ. ಇದರ ಪ್ರಾರಂಭಗಳು ಹೇಗಾದವು? ನಾವು ಘಟನೆಗಳನ್ನು ಹಿಂತಿರುಗಿ ನೋಡುವುದಾದರೆ, ಮೋಶೆ, ಆರೋನ ಹಾಗೂ ಇಸ್ರಾಯೇಲಿನ ಹಿರಿಯರು ಫರೋನ ಬಳಿಯಲ್ಲಿ ಇಸ್ರಾಯೇಲ್ಯರು ಅರಣ್ಯದೊಳಕ್ಕೆ 3 ದಿನಗಳ ಪ್ರಯಾಣದಷ್ಟು ದೂರ ಹೋಗಿ ದೇವರಿಗೆ ಯಜ್ಞವನ್ನು ಅರ್ಪಿಸಲು ಅಪ್ಪಣೆ ಕೊಡಬೇಕೆಂದು ಕೇಳಿಕೊಂಡರು. ಫರೋಹನು ಯೆಹೋವನನ್ನು ತಿಳಿದಿರಲಿಲ್ಲ. ಅವನು ಇದಕ್ಕೆ ಒಪ್ಪಿಗೆ ಕೊಡಲಿಲ್ಲ ಮತ್ತು ಇಸ್ರಾಯೇಲ್ಯರ ಕಷ್ಟವನ್ನು ಹೆಚ್ಚಿಸಿದನು. ಇಸ್ರಾಯೇಲ್ಯರು ಮೋಶೆಗೆ ವಿರುದ್ಧವಾಗಿ ಗುಣುಗುಟ್ಟಿದರು. ಆಗ ಮೋಶೆ ದೇವರಲ್ಲಿ ಹೇಳಿಕೊಂಡನು. ದೇವರು ಮೋಶೆಗೆ ತಾನು ಯಾರು ಎಂಬುದನ್ನು, ತಾನು ಏನು ಮಾಡಲಿದ್ದೇನೆಂಬುದನ್ನು ದೃಢಪಡಿಸಲಿಚ್ಛಿಸಿದನು. ಅಬ್ರಹಾಮ, ಇಸಾಕ, ಯಾಕೋಬರ ದೇವರು ಇಸ್ರಾಯೇಲ್ಯರ ಮೊರೆಯನ್ನು ಕೇಳಿದ್ದಾನೆ. ಅವರನ್ನು ಬಿಡಿಸುವುದಕ್ಕಿದ್ದಾನೆ. ಇಸ್ರಾಯೇಲ್ಯರ ಹಿಂದಿನ ಚರಿತ್ರೆಯಲ್ಲಿ ದೇವರು ಅವರನ್ನು ಕಾಪಾಡಿದ್ದನೆಂಬುದನ್ನು ಮೋಶೆ ನೋಡಿ ತಿಳ್ಕೊಳ್ಳಬೇಕೆಂದು ದೇವರು ಇಚ್ಛಿಸಿದನು. ಪ್ರಿಯರೇ, ಇಸ್ರಾಯೇಲ್ಯರ ಕಡೆಗಿನ ಪ್ರೀತಿಯನ್ನು, ಅವರಿಗೆ ಸಹಾಯ ಮಾಡಬೇಕೆಂಬ ತನ್ನ ಇಚ್ಛೆಯನ್ನು ಆತನು ತಿರುಗಿ ತೋರಿಸಿಕೊಟ್ಟಿದ್ದಾನೆ. ಅವರ ಪರವಾಗಿ ಆತನು ಅನೇಕ ಬಾರಿ ಕಾರ್ಯವೆಸಗಿದ್ದಾನೆ. ಪ್ರೀತಿಯುಳ್ಳ ವೀಕ್ಷಕರೇ, ದೇವರು ನಮ್ಮ ಕುರಿತಾಗಿಯೂ ಹೀಗೆಯೇ ಕಾರ್ಯ ಮಾಡುತ್ತಾನೆ. ನನ್ನ ಜೀವಿತದಲ್ಲಂತೂ ಇದು ಸತ್ಯವಾಗಿದೆ. ನಿಮ್ಮ ಜೀವಿತಗಳ ವಿಷಯವಾಗಿ ನನಗೆ ತಿಳಿಯದು. ಫಿಲಿಪ್ಪರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ ಹೀಗೆ ಹೇಳುತ್ತದೆ, ಈ ಒಳ್ಳೆಯ ಕೆಲಸವನ್ನು ನಿಮ್ಮಲ್ಲಿ ಪ್ರಾರಂಭಿಸಿದಾತನು ಅದನ್ನು ನಡೆಸಿಕೊಂಡು ಯೇಸು ಕ್ರಿಸ್ತನು ಬರುವ ದಿನದೊಳಗಾಗಿ ಸಿದ್ಧಿಗೆ ತರುವನೆಂದು ನನಗೆ ಭರವಸೆ ಉಂಟು ಎಂಬುದಾಗಿ. ಪ್ರಿಯರೇ, ನಮ್ಮ ಅಗತ್ಯತೆಯನ್ನು ದೇವರು ಬಲ್ಲನು. ನಮ್ಮ ನಿರ್ಗತಿಕ ಸ್ಥಿತಿಯೂ ಆತನಿಗೆ ತಿಳಿದಿದೆ. ಐಗುಪ್ತದಲ್ಲಿ ಇಸ್ರಾಯೇಲರಿಗೆ ಸಹಾಯ ಮಾಡಿದಂತೆ ನಮಗೂ ಸಹಾಯ ಮಾಡುವುದಕ್ಕೆ ಆತನು ಶಕ್ತನು ಹಾಗೂ ಮನಸ್ಸುಳ್ಳವನು ಆಗಿದ್ದಾನೆ. ಆದರೆ ನಾವಾದರೂ ನಂಬಿಕೆಯಲ್ಲಿ ಆತನನ್ನು ಹಿಂಬಾಲಿಸಬೇಕಾಗಿದೆ. ಮುಂದಕ್ಕೆ ನಾವು ಮೋಶೆಯ ಪ್ರಾರ್ಥನೆಗೆ ಯೆಹೋವನ ಉತ್ತರ ಎಂಬ ವಿಚಾರವನ್ನು ನೋಡೋಣ. ತಾನಾಗಿ ಇರುವವನಾದ ಯೆಹೋವನು ಮೋಶೆಯೊಂದಿಗೆ ಮಾತಾಡಿ ಅವನಿಗೆ ಪ್ರೋತ್ಸಾಹವನ್ನು, ನಿರೀಕ್ಷೆ, ಭರವಸೆಗಳನ್ನು ಹುಟ್ಟಿಸಿದನು. ವಿಮೋಚನೆ ಕಾಂಡ ಪುಸ್ತಕ 6ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅದಕ್ಕೆ ಯೆಹೋವನು, ನಾನು ಫರೋನಿಗೆ ಮಾಡುವುದನ್ನು ನೀನು ಈಗ ನೋಡುವಿ. ಅವನು ನನ್ನ ಭುಜ ಬಲದಿಂದ ಅವರನ್ನು ಹೋಗಗೊಡಿಸುವನು. ನನ್ನ ಭುಜ ಬಲದಿಂದ ಪೀಡಿತನಾಗಿ ಅವರನ್ನು ತನ್ನ ದೇಶದಿಂದ ಹೊರಡಿಸುವನು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ನಾನೇ ಯೆಹೋವನು ಎಂದು ದೇವರು ಮೋಶೆಗೆ ಹೇಳುತ್ತಾನೆ. ಆತನು ಭವಿಷ್ಯದ ಕುರಿತು ತಯಾರಿ ಮಾಡಬೇಕಾದ ಅಗತ್ಯವಿಲ್ಲ. ಆತನು ಸ್ವತಃ ಇರುವಾತನು. ಯಾವ ಇತರ ಸಹಾಯವೂ ಆತನಿಗೆ ಬೇಕಾಗಿಲ್ಲ. ದೇವರು
ಸೃಷ್ಟಿಯ ಯಾವುದರ ಮೇಲೂ ಆತುಕೊಂಡಿಲ್ಲ, ಬದಲಾಗಿ ಇಡೀ ಸೃಷ್ಟಿಯೇ ಆತನನ್ನು ಆಧಾರ ಮಾಡಿಕೊಂಡಿದೆ. ಮೋಶೆ ಕೂಡ ತನ್ನನ್ನು ಆತುಕೊಂಡಿರಬೇಕೆಂದು ದೇವರು ಅಪೇಕ್ಷೆ ಪಡುತ್ತಾನೆ. ಇದು ಎಷ್ಟು ಸತ್ಯವಲ್ಲವೇ? ಈ ದಿವಸಗಳಲ್ಲಿ ನಾವು ಬೇರೆ ಬೇರೆ ವಿಚಾರಗಳನ್ನು ಆತುಕೊಳ್ಳುತ್ತೇವೆ, ಆದರೆ ದೇವರು ಹೇಳುತ್ತಾನೆ ನಾವು ಆತನನ್ನು ಆತುಕೊಂಡಿರಬೇಕು ಎಂಬುದಾಗಿ. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 6ನೇ ಅಧ್ಯಾಯ 2ನೇ ವಚನದಿಂದ 5ನೇ ವಚನದವರೆಗೆ ಗಮನಿಸಿರಿ. ಇದಲ್ಲದೆ ದೇವರು ಮೋಶೆಯ ಸಂಗಡ ಮಾತಾಡಿ ಇಂತೆಂದನು, ನಾನು ಯೆಹೋವನು, ಅಬ್ರಹಾಮ, ಇಸಾಕ, ಯಾಕೋಬರಿಗೆ ನಾನು ಸರ್ವಶಕ್ತನಾದ ದೇವರೆಂಬ ಹೆಸರುಳ್ಳವನಾಗಿ ಕಾಣಿಸಿಕೊಂಡನೇ ಹೊರತು ಯೆಹೋವನು ಎಂಬ ನನ್ನ ಹೆಸರಿನಿಂದ ಅವರಿಗೆ ಗೋಚರವಾಗಲಿಲ್ಲ. ನಾನು ಅವರಿಗೆ ನೀವು ಪ್ರವಾಸವಾಗಿರುವ ಕಾನಾನ್ ದೇಶವನ್ನು ನಿಮಗೇ ಕೊಡುವೆನೆಂಬುದಾಗಿ ದೃಢವಾಗಿ ವಾಗ್ದಾನ ಮಾಡಿದ್ದೇನಷ್ಟೇ. ಐಗುಪ್ತರು ದಾಸರನ್ನಾಗಿ ಮಾಡಿಕೊಂಡಿರುವ ಇಸ್ರಾಯೇಲ್ಯರ ಗೋಳು ಈಗ ನನಗೆ ಕೇಳಿಸಿತು. ನಾನು ಮಾಡಿದ ವಾಗ್ದಾನವನ್ನು ನೆನೆಸಿಕೊಂಡೆನು ಎಂಬುದಾಗಿ. ಪ್ರಿಯರೇ, ದೇವರು ತಾನು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಕಾಣಿಸಿಕೊಂಡಿದ್ದೇನೆ, ಆದರೆ ಯೆಹೋವನಾಗಿ ಅಲ್ಲ ಎಂದು ಹೇಳುತ್ತಾನೆ. ಈಗ ಯೆಹೋವನೆಂಬ ಹೆಸರಿನಿಂದ ಅವರನ್ನು ಬಿಡುಗಡೆ ಮಾಡಿ ಅವರನ್ನು ತನ್ನ ಸ್ವಂತ ಜನವನ್ನಾಗಿ ಅಂಗೀಕರಿಸಿಕೊಂಡು ದಾಸತ್ವದಿಂದ ಬಿಡಿಸಿ ವಾಗ್ದಾನ ಮಾಡಿದ ದೇಶಕ್ಕೆ ನಡೆಸುತ್ತೇನೆಂದು ಹೇಳುತ್ತಾನೆ. ಇದರಿಂದ ಅವರು ಆತನನ್ನು ಯೆಹೋವನೆಂಬುದಾಗಿ ತಿಳುಕೊಂಡು ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಪ್ರಕಟಿಸಿದ ಆತನ ಸ್ವಭಾವದ ಒಂದು ಭಾಗವನ್ನು ನೋಡಲಿದ್ದಾರೆ. ಪ್ರಿಯರೇ, ಬಿಡುಗಡೆಯ 7 ಮಾತುಗಳನ್ನು ವಚನ 6ರಿಂದ 8ರಲ್ಲಿ ನೋಡುತ್ತೇವೆ. ಈ ವಚನಗಳು ಆ ದಿನದಲ್ಲಿ ಮೋಶೆಗೆ ಪ್ರೋತ್ಸಾಹವನ್ನುಂಟು ಮಾಡಿದ್ದಲ್ಲದೆ ಈ ದಿನಗಳಲ್ಲಿ ನಮಗೂ ಭರವಸೆ ನೀಡುವಂಥವುಗಳಾಗಿವೆ. ತಾನು ಯಾರು, ಏನು ಮಾಡಲಿದ್ದೇನೆ ಎಂಬುದನ್ನು ದೇವರು ಹೇಳುತ್ತಾನೆ. ನಮ್ಮ ರಕ್ಷಕನು ತಾನು ಯಾರು, ನಮಗಾಗಿ ಏನು ಮಾಡಲಿದ್ದಾನೆ ಎಂಬುದನ್ನು ಪ್ರಕಟಿಸಿದವನಾಗಿದ್ದಾನೆ. ಪ್ರಿಯರೇ, ಆತನ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸಲು ಆತನು ಶಕ್ತನಾಗಿದ್ದಾನೆ. ಆತನು ರಕ್ಷಿಸಿದ್ದಾನೆ. ನಾವು ನಂಬಿ ಆತನನ್ನು ಹಿಂಬಾಲಿಸುವರಾಗಬೇಕು. ಮುಂದಕ್ಕೆ ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 6ನೇ ಅಧ್ಯಾಯ 6ನೇ ವಚನದಿಂದ 8ನೇ ವಚನದವರೆಗೆ. ಆದದರಿಂದ ನೀನು ಇಸ್ರಾಯೇಲರಿಗೆ ನನ್ನ ಹೆಸರಿನಲ್ಲಿ ಹೇಳಬೇಕಾದದ್ದೇನೆಂದರೆ, ನಾನು ಯೆಹೋವನು. ಐಗುಪ್ತರು ನಿಮ್ಮಿಂದ ಮಾಡಿಸುವ ಬಿಟ್ಟೀ ಕೆಲಸಗಳನ್ನು ನಾನು ತಪ್ಪಿಸಿ ಅವರಲ್ಲಿ ನಿಮಗಿರುವ ದಾಸತ್ವವನ್ನು ತೊಲಗಿಸಿ ನನ್ನ ಕೈ ಚಾಚಿ ಅವರಿಗೆ ಮಹಾಶಿಕ್ಷೆಗಳನ್ನು ವಿಧಿಸಿ ನಿಮ್ಮನ್ನು ರಕ್ಷಿಸುವೆನು. ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಂಡು ನಿಮಗೆ ದೇವರಾಗಿರುವೆನು. ಐಗುಪ್ತರು ಮಾಡಿಸುವ ಬಿಟ್ಟೀ ಸೇವೆಯನ್ನು ನಾನು ನಿಮಗೆ ತಪ್ಪಿಸಿದಾಗ ಯೆಹೋವನು ಎಂಬ ನಾನೇ ನಿಮ್ಮ ದೇವರಾಗಿದ್ದೇನೆಂಬುದು ನಿಮಗೆ ತಿಳಿದು ಬರುವುದು. ಇದಲ್ಲದೆ ಅಬ್ರಹಾಮ, ಇಸಾಕ, ಯಾಕೋಬರಿಗೆ ಕೊಡುವೆನೆಂದು ನಾನು ಪ್ರಮಾಣವಾಗಿ ಹೇಳಿದ ದೇಶಕ್ಕೆ ನಿಮ್ಮನ್ನು ಸೇರಿಸಿ ಅದನ್ನು ನಿಮಗೆ ಸ್ವದೇಶವನ್ನಾಗಿ ಕೊಡುವೆನು. ಯೆಹೋವನೇ ನಾನು, ಹೀಗೆ ಅವರಿಗೆ ಹೇಳು ಅಂದನು ಎಂಬುದೇ. ಪ್ರಿಯ ವೀಕ್ಷಕರೇ, ವಿಮೋಚನೆಯಲ್ಲಿ ನಾನು ಮಾಡುತ್ತೇನೆ ಎಂಬ 7 ಸಂಗತಿಗಳು ಹೀಗಿವೆ. ಮೊದಲನೆಯದು, ನಾನು ನಿಮ್ಮನ್ನು ಐಗುಪ್ತರಿಂದಾದ ಹೊರೆಯಿಂದ ಬಿಡಿಸುವೆನು. ಎರಡನೇದು, ಅವರ ದಾಸತ್ವದಿಂದ ಬಿಡುಗಡೆಗೊಳಿಸುವೆನು. ಮೂರನೇದು, ನಾನು ನನ್ನ ಕೈ ಚಾಚಿ ನಿಮ್ಮನ್ನು ವಿಮೋಚಿಸುವೆನು. ನಾಲ್ಕನೆಯದು, ನಾನು ನಿಮ್ಮನ್ನು ನನ್ನ ಪ್ರಜೆಯೆಂದು ಆರಿಸಿಕೊಳ್ಳುವೆನು. ಐದನೇದು, ನಾನು ನಿಮಗೆ ದೇವರಾಗಿರುವೆನು. ಆರನೇದು, ನಿಮ್ಮನ್ನು ಸ್ವದೇಶಕ್ಕೆ ಕರೆತರುವೆನು. ಮತ್ತು ಏಳನೇದು, ಆ ದೇಶವನ್ನು ನಿಮಗೆ ಸ್ವಾಸ್ಥ್ಯವನ್ನಾಗಿ ಕೊಡುವೆನು ಎಂಬುದೇ. ಪ್ರಿಯರೇ, ಈ ವಿಚಾರಗಳನ್ನು ನಾವು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದು, ನಿಮ್ಮ ಮೇಲಿನ ಹೊರೆಯಿಂದ ಬಿಡಿಸುವೆನು. ಅಂದರೆ ಇಲ್ಲಿ ಕ್ರಿಸ್ತನಿಂದ ನಮಗಾಗುವ ಬಿಡುಗಡೆಯ ಸಮಾನಾಂಶವನ್ನು ನೋಡುತ್ತೇವೆ. ನಾವು ಪಾಪದ ಹೊರೆಯನ್ನು ಹೊತ್ತುಕೊಂಡಿದ್ದೇವೆ. ಈ ಲೋಕದ ಸಂಗತಿಗಳು ನಮ್ಮ ಹೃದಯಕ್ಕೆ ಭಾರವಾಗಿರುತ್ತವೆ. ನಾವು ಲೋಕವನ್ನು ಪ್ರೀತಿಸಬಾರದೆಂದು ಹೇಳಿಯದೆ ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ಪಾಪದ ಹೊರೆಯಿಂದ ನಮ್ಮನ್ನು ದೇವರು ಬಿಡಿಸುತ್ತಾನೆ. ಎರಡನೇದು, ದಾಸತ್ವದಿಂದ ಬಿಡುಗಡೆಗೊಳಿಸುವೆನು ಎಂಬುದಾಗಿ ನೋಡುವಾಗ, ಪ್ರಿಯರೇ, ದೇವರು ನಮ್ಮನ್ನು ಪಾಪದ ಗುಲಾಮತನದಿಂದ ಬಿಡಿಸುತ್ತಾನೆ. ದೇವರು
ಪಾಪದ ದಾಸತ್ವದಿಂದ ಬಿಡಿಸುವೆನೆಂಬುದಕ್ಕೆ ಸಾಕ್ಷಿಯಾಗಿ ನನಗೊಂದು ಒಬ್ಬನಿಂದ ಒಂದು ಪತ್ರ ಬಂದಿತ್ತು. ಅವನು ಅತೀ ಬುದ್ಧಿವಂತನಾಗಿದ್ದನು, ಆದರೆ ಪಾಪದಲ್ಲಿ ಜೀವಿಸುತ್ತಿದ್ದನು. ಅನೇಕ ಸ್ತ್ರೀಯರೊಂದಿಗೆ ಅನೈತಿಕ ಸಂಬಂಧ ಬೆಳೆಸಿದ್ದರಿಂದಾಗಿ 6 ಮಂದಿ ಅನಧಿಕೃತ ಮಕ್ಕಳಿದ್ದರು. ಅವನು ಪ್ರಾಮಾಣಿಕವಾದ ಉದ್ಯೋಗವನ್ನೂ ಮಾಡುತ್ತಿರಲಿಲ್ಲ. ಅವನ ಜೀವಿತ ಅತಿಯಾಗಿ ಕೆಟ್ಟು ಹೋದದ್ದಾಗಿತ್ತು. ಆದರೆ ಅವನು ನಮ್ಮ ಸತ್ಯವೇದ ಅಧ್ಯಯನದ ತರಗತಿಗಳನ್ನು ವಾಕ್ಯಗಳನ್ನು ಕೇಳತೊಡಗಿದನು. ದೇವರ ವಾಕ್ಯವು ಅವನ ಜೀವಿತವನ್ನು ಮುಟ್ಟಿತು. ಸತ್ಯವೇದದ ಸತ್ಯಗಳನ್ನು ಅವನು ಕಲಿತಷ್ಟಕ್ಕೆ ಅವನಲ್ಲಿದ್ದ ಕತ್ತಲೆ ದೂರವಾಗಿ ಅವನ ಹೃದಯ ಜೀವಿತಗಳೊಳಗೆ ಬೆಳಕು ನಿಧಾನವಾಗಿ ಪ್ರವೇಶವಾಯಿತು. ಮೊದಲು ಅವನು ಕರ್ತನಾದ ಯೇಸುವನ್ನು ರಕ್ಷಕನನ್ನಾಗಿ ನಂಬುತ್ತಿಲ್ಲವೆಂದು ತಿಳುಕೊಂಡನು. ಆದರೆ ದೇವರು ಆ ವ್ಯಕ್ತಿಯನ್ನು ಬಿಡುಗಡೆಗೆ ನಡೆಸಿದನು. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರು ಐಗುಪ್ತದಲ್ಲಿ ಗುಲಾಮರಾಗಿ ಜೀವಿಸುತ್ತಿದ್ದರು. ದೇವರು ಹೇಳಿದನು, ನಾನು ನಿಮ್ಮನ್ನು ಇಲ್ಲಿಂದ ಹೊರತರುತ್ತೇನೆ, ನಿಮ್ಮನ್ನು ದಾಸತ್ವದಿಂದ ವಿಮೋಚಿಸುತ್ತೇನೆ ಎಂದು. 3ನೇದಾಗಿ, ನನ್ನ ಕೈ ಚಾಚಿ ನಿಮ್ಮನ್ನು ವಿಮೋಚಿಸುವೆನು. ಪ್ರಿಯರೇ, ಯೆಶಾಯ ಪ್ರವಾದಿ ಹೇಳಿದ ಬಲವಾದ ಹಸ್ತ ಇದೇ ಆಗಿದೆ. ಯೆಶಾಯನ ಪ್ರವಾದನೆ ಗ್ರಂಥ 53ನೇ ಅಧ್ಯಾಯ 1ನೇ ವಚನವನ್ನು ನೋಡಿರಿ. ನಾವು ಕೇಳಿದ ಸಂಗತಿಯನ್ನು ನಮ್ಮಲ್ಲಿ ಯಾರು ನಂಬಿದ್ದರು? ಯೆಹೋವನ ಬಾಹು ಯಾರಿಗೆ ಗೋಚರವಾಗಿತ್ತು ಎಂಬುದಾಗಿ. ಪ್ರಿಯರೇ, ಈ ದಿನಗಳಲ್ಲಿ ಈ ಹಸ್ತ ಯಾರಿಗೆ ಗೋಚರವಾಗುತ್ತದೋ ನಾನರಿಯೆ. ಈ ದಿನಗಳಲ್ಲಿ ದೇವರು ಮನುಷ್ಯರ ಹೃದಯಗಳಲ್ಲಿ ಬಿಡುಗಡೆಯ ಕಾರ್ಯವನ್ನು ಮಾಡುತ್ತಿದ್ದಾನೆ. ನಾವು ದೇವರ ದೃಷ್ಟಿಯಲ್ಲಿ ಕೆಟ್ಟು ಹೋದವರು. ಆದ್ದರಿಂದ ನಮಗೊಬ್ಬ ರಕ್ಷಕನ ಅಗತ್ಯವಿದೆ. ನಾವು ರಕ್ಷಿಸಲ್ಪಡುವಂತೆ ನಮಗಾಗಿ ಸಾಯುವಷ್ಟು ಆತನು ನಮ್ಮನ್ನು ಪ್ರೀತಿಸಿದನು. ಆತನು ನಮಗಾಗಿ ಅಷ್ಟು ಮಾಡಲು ಸಿದ್ಧವಿರುವಾಗ ನಾವು ಆತನ ಬಳಿಗೆ ಪಾಪಿಗಳಾಗಿ ನಂಬಿಕೆಯಿಂದ ಬರುವುದಾದರೆ ನಾವು ರಕ್ಷಿಸಲ್ಪಡುತ್ತೇವೆ. ದೇವರು ಮಾನವನ ರಕ್ಷಣೆಗಾಗಿ ದೊಡ್ಡ ಯೋಜನೆ ಸಿದ್ಧಪಡಿಸಿದ್ದಾನೆ. ಆದರೆ ಮಾನವನು ಇದನ್ನು ಪಡೆದುಕೊಳ್ಳಲು ದೇವರ ಬಳಿಗೆ ಬರಬೇಕಾಗಿದೆ. ಆಗ ಆತನು ತನ್ನ ಕೈ ಚಾಚಿ, ಪ್ರಿಯಮಿತ್ರನೇ, ನಿನ್ನನ್ನು ನಮ್ಮನ್ನು ಬಿಡುಗಡೆಗೊಳಿಸುತ್ತಾನೆ. 4ನೇದಾಗಿ, ನಿಮ್ಮನ್ನು ನನ್ನ ಪ್ರಜೆ ಎಂದು ಆರಿಸಿಕೊಳ್ಳುವೆನು ಎಂಬುದಾಗಿ ನೋಡುವಾಗ ಸ್ವಲ್ಪ ಯೋಚಿಸಿರಿ. ದೇವರು ನಮ್ಮನ್ನು ಪಾಪದ ಕೆಸರು ಕೊಳಚೆಯಿಂದ ಮೇಲೆತ್ತಿ ಕ್ರಿಸ್ತ ಯೇಸುವಿನ ಮೇಲಣ ನಂಬಿಕೆಯಿಂದಾಗಿ ತನ್ನ ಮಕ್ಕಳಾಗಿ ಮಾಡಿದ್ದಾನೆ. ಈಗ ಆತನು ಹೇಳುತ್ತಾನೆ, ನಾನು ನಿಮಗೆ ದೇವರಾಗಿರುವೆನು ಎಂದು. ದೇವರು ನಮ್ಮನ್ನು ರಕ್ಷಿಸಿದ ಬಳಿಕ ಅಲ್ಲೇ ಬಿಟ್ಟು ಓಡಿ ಹೋಗುವುದಿಲ್ಲ. ಆತನು ನಮ್ಮ ದೇವರಾಗಿರಲು ಇಚ್ಛಿಸುತ್ತಾನೆ. ಪ್ರಿಯ ಮಿತ್ರನೇ, ನೀನು ನಿಜವಾಗಿ ರಕ್ಷಣೆ ಹೊಂದಿರುವುದಾದರೆ ನೀನು ದೇವರಿಲ್ಲದವರಂತೆ ಜೀವಿಸಲಾರಿ. ನೀನು ಯೇಸು ಕ್ರಿಸ್ತನನ್ನು ನಿನ್ನ ರಕ್ಷಕನೆಂದು ಸ್ವೀಕರಿಸಿರುವುದಾದರೆ ಅದು ನಿನ್ನ ಜೀವಿತವನ್ನೇ ಮಾರ್ಪಡಿಸುತ್ತದೆ. ಆತನು ನಿನ್ನ ದೇವರಾಗಿರುತ್ತಾನೆ. ನೀನು ಆತನು ಯಾರೆಂದು ಒಪ್ಪಿಕೊಂಡು ಆತನನ್ನು ಆರಾಧಿಸುತ್ತಿ. ಆತನು ನಿನ್ನನ್ನು ಬಿಡುಗಡೆಗೊಳಿಸಲು ಇಚ್ಛಿಸುತ್ತಾನೆ. ಕರ್ತನಾದ ಯೇಸುವನ್ನು ನಿನ್ನ ರಕ್ಷಕನೂ ಒಡೆಯನೂ ಆಗಿ ನೀನು ಅಂಗೀಕರಿಸಬೇಕೆಂದು ಆತನು ಬಯಸುತ್ತಾನೆ. ಪ್ರಿಯ ಮಿತ್ರನೇ, ನೀನು ರಕ್ಷಿಸಲ್ಪಟ್ಟಿದ್ದಿ ಎಂಬ ಖಚಿತತೆ ನಿನಗಿರಬೇಕು. ನಾವು ಆತನ ಪ್ರಜೆಗಳಾಗಿ ಆತನವರಾಗಿ ಇರಬೇಕೆಂದು ಆತನು ಅಪೇಕ್ಷಿಸ್ತಾನೆ. 5ನೇದಾಗಿ, ನಿಮಗೆ ದೇವರಾಗಿರುವೆನು. ದೇವರು ಆದಿ ನಿತ್ಯತ್ವದಲ್ಲೇ ಈ ಲೋಕಕ್ಕೆ ಅಸ್ತಿವಾರ ಹಾಕುವ ಮೊದಲೇ ನಮ್ಮನ್ನು ಕ್ರಿಸ್ತನಲ್ಲಿ ವಿಶ್ವಾಸಿಗಳನ್ನಾಗಿ ಆರಿಸಿಕೊಂಡಿದ್ದಾನೆ. ಈ ಆರಿಸುವಿಕೆ ನಮ್ಮ ಯೋಗ್ಯತೆಯಿಂದಾಗಿ ಅಲ್ಲ, ಅದು ಆತನ ಸರ್ವಜ್ಞಾನವಾದ ಉದ್ದೇಶವೇ ಆಗಿರುತ್ತದೆ. ತನ್ನವರಲ್ಲಿ ಅನೇಕ ಕೊರತೆಗಳಿದ್ದರೂ ಆತನು ಅವರನ್ನು ಪ್ರೀತಿಸಲು ಹಿಂಜರಿಯುವುದಿಲ್ಲ. ಪ್ರಿಯರೇ, ದೇವರು ತನ್ನವರನ್ನು ಪ್ರೀತಿಸುತ್ತಾನೆ. ಯಾಕಂದರೆ ಅದು ಆತನ ಸ್ವಭಾವವೇ ಆಗಿದೆ. ಆತನು ನಮ್ಮ ದೇವರಾಗಿರಲು ಬಯಸುತ್ತಾನೆ. 6ನೇದಾಗಿ, ನಿಮ್ಮನ್ನು ಸ್ವದೇಶಕ್ಕೆ ಕರೆತರುವೆನು ಎಂಬುದಾಗಿ ನೋಡುವಾಗ ಆ ದೇಶವು ಕಾನಾನ್ ಆಗಿದೆ. ದೇವರು ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಅದನ್ನು ವಾಗ್ದಾನ ಮಾಡಿದ್ದಾನೆ. ಅದು ಪರಲೋಕದ ಒಂದು ಚಿತ್ರಣವಲ್ಲ. ಇದು ಕ್ರೈಸ್ತ ವಿಶ್ವಾಸಿಗಳು ಜೀವಿಸಬೇಕಾದ ಜೀವಿತವಾಗಿದೆ. ಕಾನಾನ್ ಅಂದರೆ ಎಲ್ಲ ಆತ್ಮಿಕ ಆಶೀರ್ವಾದಗಳಿಂದ ತುಂಬಿದ ಪರಲೋಕದಂತಿದೆ. ಆದರೆ ಈ ಕರೆಗೆ ಯೋಗ್ಯರಾಗಿ ಜೀವಿಸಬೇಕಾಗಿದೆ.
ಪ್ರಿಯರೇ, ಇದು ಪವಿತ್ರಾತ್ಮನಿಂದ ತುಂಬಿಸಲ್ಪಡುವುದರಿಂದ ಸಾಧ್ಯವಾಗುತ್ತದೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನದಿಂದ 5ನೇ ವಚನದವರೆಗೆ 18ನೇ ವಚನವನ್ನು ನೋಡಿರಿ. ಅದರಲ್ಲಿ ಹೋರಾಟಗಳು, ಜಯಿಸಬೇಕಾದ ಯುದ್ಧಗಳು ಇರುತ್ತವೆ. ಆದರೆ ವಿಶ್ವಾಸಿಗಳು ಅನೇಕ ಬಾರಿ ಈ ಲೋಕದ ಕಾಡಿನಲ್ಲಿ ಬಿಕಾರಿಗಳಂತೆ ಜೀವಿಸಿ ಆತನ ಕೃಪೆ, ಕರುಣೆಗಳ ಮಹಾ ಐಶ್ವರ್ಯವನ್ನು ಅನುಭವಿಸದೇ ಹೋಗುತ್ತಾರೆ. ಪ್ರಿಯ ಮಿತ್ರನೇ, ನೀನು ಜೀವಿಸುವ ರಕ್ಷಕನ ಬೆಳಕು, ಜೀವ, ಪ್ರೀತಿಗಳಲ್ಲಿ ಜೀವಿಸುತ್ತಿದ್ದೀಯೋ? ಮುಂದಕ್ಕೆ ನಾವು 7ನೇ ವಿಚಾರವನ್ನು ನೋಡುವುದಾದರೆ, ಆ ದೇಶವನ್ನು ನಿಮಗೆ ಸ್ವಾಸ್ಥ್ಯವನ್ನಾಗಿ ಕೊಡುವೆನು. ಪ್ರಿಯರೇ, ನಾವು ನಂಬಿಕೆಯಿಂದ ನೀತಿವಂತರೆಂದು ನಿರ್ಣಯಿಸಲ್ಪಟ್ಟು ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಸಮಾಧಾನವಾಗಿದ್ದೇವೆಂದು ಪೌಲನು ರೋಮಾಪುರದವರೆಗೆ ಬರೆದ ಪತ್ರಿಕೆಯಲ್ಲಿ 5ನೇ ಅಧ್ಯಾಯದಲ್ಲಿ ಹೇಳುತ್ತಾನೆ. ನಮಗೆ ದೇವರ ಬಳಿಗೆ ಹೋಗಲು ಪ್ರವೇಶವಿದೆ. ಸಂಕಟಗಳ ಮಧ್ಯೆ ಸಂತೋಷವಿದೆ. ನಮ್ಮಲ್ಲಿ ವಾಸ ಮಾಡಲು ಪವಿತ್ರಾತ್ಮನು ಕೊಡಲ್ಪಟ್ಟಿದ್ದಾನೆ. ದೇವರ ಪ್ರೀತಿಯು ನಮಗೆ ನಿಜವಾದದ್ದಾಗಿದೆ. ನಾವು ಮುಂದೆ ಬರತಕ್ಕ ದೈವ ಕೋಪದಿಂದ ತಪ್ಪಿಸಿಕೊಂಡು ಮಹಾಸಂಕಟ ಕಾಲದಿಂದ ಬಿಡುಗಡೆ ಹೊಂದಿದ್ದೇವೆ. ಪ್ರಿಯ ಮಿತ್ರನೇ, ನಿನ್ನ ರಕ್ಷಣೆಯು ನಿನ್ನ ಜೀವಿತವನ್ನು ಮಾರ್ಪಡಿಸದಿದ್ದರೆ, ನಿನಗೆ ಬಿಡುಗಡೆ ಕೊಟ್ಟಿಲ್ಲವಾದರೆ ಅದು ಎಂಥ ರಕ್ಷಣೆಯಾಗಿದೆ? ಈ ವಚನಗಳು ನಮಗಿರುವ ಸ್ವಾಸ್ಥ್ಯವನ್ನು, ನಮ್ಮ ರಕ್ಷಣೆಯ ಚಿತ್ರಣವನ್ನು ತೋರಿಸುತ್ತವೆ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 9ನೇ ವಚನವನ್ನು ನೋಡೋಣ. ಹೀಗೆ ಅವರಿಗೆ ಹೇಳು ಅಂದನು. ಮೋಶೆ ಈ ಮಾತುಗಳನ್ನು ಇಸ್ರಾಯೇಲರಿಗೆ ತಿಳಿಸಿದನು. ಆದರೂ ಅವರ ಮನಸ್ಸು ಕುಗ್ಗಿ ಹೋದುದರಿಂದಲೂ ಕಠಿಣವಾಗಿ ಸೇವೆ ಮಾಡಬೇಕಾದದರಿಂದಲೂ ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ ಎಂಬುದಾಗಿ. ಪ್ರಿಯರೇ, ಅವರು ಅವನ ಮಾತಿಗೆ ಕಿವಿಗೊಡಲೇ ಇಲ್ಲ. ಇಂಥ ಸಂದರ್ಭದಲ್ಲಿ ನಿಮ್ಮ ಹೃದಯದಲ್ಲಿ ಇಸ್ರಾಯೇಲ್ಯರ ಕಡೆಗೆ ಕರುಣೆ ಹುಟ್ಟಬಹುದು. ಮೋಶೆಯನ್ನು ಅವರು ನಂಬಲಿಲ್ಲ. ಯಾಕಂದರೆ ಅವರ ಪರಿಸ್ಥಿತಿಯಲ್ಲಿ ಯಾವ ಸುಧಾರಣೆಯೂ ಆಗದೆ ಬದಲಾಗಿ ಕಷ್ಟಗಳು ಹೆಚ್ಚೇ ಆಗಿದ್ದವು. ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 10ನೇ ವಚನದಿಂದ 13ನೇ ವಚನದವರೆಗೆ ಗಮನಿಸಿರಿ. ಆಗ ಯೆಹೋವನು ಮೋಶೆಯ ಸಂಗಡ ಮಾತಾಡಿ, ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಗೆ ಹೋಗಿ ಅವನಿಗೆ ಇಸ್ರಾಯೇಲ್ಯರು ನಿನ್ನ ದೇಶದಿಂದ ಹೊರಟು ಹೋಗುವಂತೆ ಅಪ್ಪಣೆ ಕೊಡಬೇಕೆಂದು ಹೇಳು ಅಂದನು. ಅದಕ್ಕೆ ಮೋಶೆ ಯೆಹೋವನ ಸನ್ನಿಧಿಯಲ್ಲಿ, ಇಗೋ, ಇಸ್ರಾಯೇಲ್ಯರೇ ನನ್ನ ಮಾತನ್ನು ಕೇಳಲಿಲ್ಲ. ಫರೋಹನು ಕಿವಿಗೊಟ್ಟಾನೆ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ ಅಂದನು. ಯೆಹೋವನು ಮೋಶೆ ಆರೋನರ ಸಂಗಡ ಮಾತಾಡಿ ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದೊಳಗಿಂದ ಬರಮಾಡಬೇಕೆಂದು ಅವರಿಗೆ ಆಜ್ಞಾಪಿಸಿ ಅವರನ್ನು ಇಸ್ರಾಯೇಲ್ಯರ ಬಳಿಗೂ ಐಗುಪ್ತದ ಅರಸನಾದ ಫರೋಹನ ಬಳಿಗೂ ಕಳುಹಿಸಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆಯನ್ನು ಇಸ್ರಾಯೇಲ್ಯರು ಒಪ್ಪಿಕೊಳ್ಳಲಿಲ್ಲ, ಫರೋಹನೂ ಒಪ್ಪಿಕೊಳ್ಳಲಿಲ್ಲ. ದೇವರು ಮೋಶೆಯನ್ನು ಫರೋಹನ ಬಳಿಗೆ ತಿರುಗಿ ಹೋಗಲು ಹೇಳಿದನು. ಆದರೆ ಅವನು ಹಿಂಜರಿದನು. ಅವನ ದೃಷ್ಟಿಯು ದೇವರ ಮೇಲಿರುವುದಕ್ಕೆ ಬದಲಾಗಿ ಪರಿಸ್ಥಿತಿಗಳ ಮೇಲೆ ಇತ್ತು. ಮುಂದಕ್ಕೆ ನಾವು ಇಸ್ರಾಯೇಲ್ಯರ ಭಾಗಶಃ ವಂಶಾವಳಿಯ ಬಗ್ಗೆ ನೋಡೋಣ. ಈ ಎಲ್ಲ ತೊಂದರೆಗಳು ಮತ್ತು ಸನ್ನಿವೇಶಗಳ ಮಧ್ಯೆ ನಾವು ಬಹಳ ವಿಚಿತ್ರವಾದ ಘಟನೆಗೆ ಬರುತ್ತೇವೆ. ದೇವರು ಇಸ್ರಾಯೇಲ್ ಕುಟುಂಬಗಳನ್ನು ಮತ್ತೆ ಪಟ್ಟಿ ಮಾಡಲು ಜಾಗರೂಕನಾಗಿದ್ದಾನೆ. ಮುಂದಕ್ಕೆ ನೋಡೋಣ. ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 14ನೇ ವಚನದಿಂದ 16ನೇ ವಚನದವರೆಗೆ. ಅವರ ಗೋತ್ರಗಳ ಪ್ರಧಾನ ಪುರುಷರು ಇಸ್ರಾಯೇಲನ ಚೊಚ್ಚಲ ಮಗನಾದ ರೂಬೇನನಿಗೆ ಹಾನೋಕ್, ಪಲ್ಲು, ಹೆಚ್ರೋನ್, ಕರ್ಮಿ ಎಂಬವರು ಮಕ್ಕಳು. ಇವರೇ ರೂಬೇನನಿಂದುಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ಸಿಮಿಯೋನನಿಗೆ ಯೆಮುಯೇಲ್, ಯಾಮೀನ್, ಓಹಾದ್, ಯಾಕೀನ್, ಚೋಹಾರ್ ಮತ್ತು ಕಾನಾನ್ಯ ಸ್ತ್ರೀಯಲ್ಲಿ ಹುಟ್ಟಿದ ಸೌಲ ಎಂಬವರು ಮಕ್ಕಳು. ಇವರೇ ಸಿಮೆಯೋನನಿಂದುಂಟಾದ ಗೋತ್ರಗಳಿಗೆ ಮೂಲ ಪುರುಷರು. ವಂಶಾವಳಿಗಳ ಪ್ರಕಾರ ಲೇವಿಯ ಮಕ್ಕಳು ಯಾರೆಂದರೆ ಗೆರ್ಷೋನ್, ಕೇಹಾತ್, ಮೆರಾರಿ ಇವರೇ. ಲೇವಿಯು 137 ವರ್ಷ ಬದುಕಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಗೆರ್ಫೋನ್, ಕೇಹಾತ್, ಮೆರಾರಿ ಇವರು ಲೇವಿಯ 3 ಮಂದಿ ಮಕ್ಕಳು. ಅರಣ್ಯ ಮಾರ್ಗದಲ್ಲಿ ಗುಡಾರವನ್ನು ಹೊರುವವರು ಇವರೇ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 17ನೇ ವಚನದಿಂದ 20ನೇ ವಚನದವರೆಗೆ ನೋಡೋಣ. ಗೋತ್ರಗಳನ್ನು ಸ್ಥಾಪಿಸಿದ ಗೆರ್ಷೋನನ ಮಕ್ಕಳು ಲಿಬ್ನಿ, ಶಿಮ್ಮಿ. ಕೇಹಾತನ ಮಕ್ಕಳು ಅಮ್ರಾಮ್, ಇಚಾಹಾರ್, ಹೆಬ್ರೋನ್, ಉಜ್ಜಿಯೇಲ್.
ಕೆಹಾತನು 133 ವರ್ಷ ಬದುಕಿದನು. ಮೆರಾರಿಯ ಮಕ್ಕಳು ಮಹಿಲಿ, ಮೂಷಿ ವಂಶಾವಳಿಗಳ ಪ್ರಕಾರ ಲೇವಿಯಿಂದುಂಟಾದ ಗೋತ್ರಗಳು ಇವೆ. ಅಮ್ರಾಮನು ತನ್ನ ಸೋದರತೆಯಾದ ಯೊಕೆಬೇದಳನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಆರೋನನನ್ನು, ಮೋಶೆಯನ್ನು ಹೆತ್ತಳು. ಅಮ್ರಾಮನು 137 ವರ್ಷ ಬದುಕಿದನು ಎಂಬುದೇ. ಪ್ರಿಯ ವೀಕ್ಷಕರೇ, ಮೋಶೆ ತನ್ನ ಹೆತ್ತವರ ಹೆಸರನ್ನು ಈ ತನಕ ತಿಳಿಸಿರಲಿಲ್ಲ. ಅವರು ಗುಲಾಮತನದಲ್ಲಿದ್ದ ಸಾಮಾನ್ಯ ಜನರಾಗಿದ್ದರು. ಅವರು ಲೇವಿಯ ಕುಲದವರಾಗಿದ್ದರು. ಮೋಶೆ ಇಷ್ಟನ್ನೇ ತಿಳಿಸಿದ್ದನು. ಆದರೆ ಈ ಭಾಗದಲ್ಲಿ ಮೋಶೆ ಆರೋನರ ಹೆತ್ತವರ ಹೆಸರು ಹೇಳಲ್ಪಟ್ಟಿದೆ, ಅಮ್ರಾಮನು, ಯೊಕೆಬೇದಳು ಎಂದು. ಒಂದು ಪ್ರಶ್ನೆ ಬರುತ್ತದೆ, ಇಬ್ರಿಯ ಗಂಡು ಮಕ್ಕಳನ್ನೆಲ್ಲ ಕೊಲ್ಲಬೇಕೆಂಬುದಾಗಿ ಫರೋಹನ ಆಜ್ಞೆ ಇದ್ದಾಗ ಆರೋನನ ಜೀವಿತಕ್ಕೆ ಮೋಶೆಗಿದ್ದಷ್ಟು ಅಪಾಯ ಯಾಕೆ ಇರಲಿಲ್ಲ ಎಂಬುದು. ಆದರೆ ಪ್ರಿಯರೇ, ಆರೋನನು ಮೋಶೆಗಿಂತ ದೊಡ್ಡವನಾಗಿದ್ದನು ಮತ್ತು ಅವನು ಹುಟ್ಟುವಾಗ ಈ ರಾಜಾಜ್ಞೆ ಇದ್ದಿರಲಿಕ್ಕಿಲ್ಲ. ಫರೋಹನು ಇಸ್ರಾಯೇಲರು ಸಂಖ್ಯೆಯಲ್ಲಿ ವೃದ್ಧಿಸುವುದನ್ನು ಕಂಡು ಈ ಆಜ್ಞೆಯನ್ನು ಹೊರಡಿಸಿದ್ದನು. ಪ್ರಿಯರೇ, ಮುಂದಣ ಕೆಲವು ವಚನಗಳಲ್ಲಿ ಈ ವಂಶಾವಳಿಯು ಮುಂದುವರಿಯುತ್ತದೆ. ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 21ನೇ ವಚನದಿಂದ 25ನೇ ವಚನದವರೆಗೆ ನೋಡಿರಿ. ಇಚಾಹರನ ಮಕ್ಕಳು ಕೊರಹ, ನೆಫೇಗ್, ಜಿಕ್ರಿ. ಉಜ್ಜಿಯೇಲನ ಮಕ್ಕಳು ಮಿಷಾಯೇಲ್, ಎಲ್ಚಾಫಾನ್, ಸಿತ್ರಿ. ಆರೋನನು ಅಮಿನಾದಾಬನ ಮಗಳಾಗಿಯೂ ನಹಾಶೋನನ ತಂಗಿಯಾಗಿಯೂ ಇರುವ ಎಲೀಷೇಬಳನ್ನು ಮದುವೆ ಮಾಡಿಕೊಂಡನು. ಆಕೆಯಲ್ಲಿ ಅವನಿಗೆ ನಾದಾಬ್, ಅಬೀಹು, ಎಲ್ಲಾಜಾರ್, ಇತಾಮಾರ್ ಎಂಬಿವರು ಹುಟ್ಟಿದರು. ಕೊರಾಹನ ಮಕ್ಕಳು ಹಸೀರ್, ಎಲ್ಕಾನ, ಅಬಿಯಾಸಾಪ್. ಇವರೇ ಕೊರಾಹಿಯರ ಗೋತ್ರ ಸ್ಥಾಪಕರು. ಆರೋನನ ಮಗನಾದ ಎಲ್ಲಾಜಾರನು ಪೊಟಿಹೇಲನ ಹೆಣ್ಣು ಮಕ್ಕಳೊಳಗೆ ಒಬ್ಬಾಕೆಯನ್ನು ಮದುವೆ ಮಾಡಿಕೊಂಡನು. ಆಕೆ ಅವನಿಗೆ ಫಿನೆಹಾಸನನ್ನು ಹೆತ್ತಳು. ಅವರವರ ಗೋತ್ರದ ಮೇರೆಗೆ ಇವರೇ ಲೇವಿಯರ ಪೂರ್ವಿಕರು ಎಂಬುದಾಗಿ. ಪ್ರಿಯರೇ, ಈ ಮೇಲಿನ ವಂಶಾವಳಿಯು ನಮಗೆ ಇಸ್ರಾಯೇಲ್ಯರ ಹಲವು ಕುಟುಂಬಗಳ ವಿವರವನ್ನು ನೀಡುತ್ತದೆ. ಮುಂದಕ್ಕೆ ನಾವು ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 26 ಮತ್ತು 27ನೇ ವಚನವನ್ನು ನೋಡೋಣ. ಇಸ್ರಾಯೇಲ್ಯರ ಸೈನ್ಯವನ್ನೆಲ್ಲ ಐಗುಪ್ತ ದೇಶದಿಂದ ನಡೆಸಿಕೊಂಡು ಬರುವುದಕ್ಕೆ ಯೆಹೋವನಿಂದ ಆಜ್ಞೆ ಹೊಂದಿದ ಆರೋನ, ಮೋಶೆಯರು ಇವರೇ. ಇಸ್ರಾಯೇಲ್ಯರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕಾಗಿ ಐಗುಪ್ತರ ಅರಸನಾದ ಫರೋಹನ ಸಂಗಡ ಮಾತಾಡಿದಂಥ ಮೋಶೆ, ಆರೋನರು ಇವರೇ ಎಂಬುದಾಗಿ. ಪ್ರಿಯರೇ, 12ನೇ ವಚನದಲ್ಲಿ ಮೋಶೆ ನಿರಾಶೆಗೊಂಡಿದ್ದನ್ನು ನೋಡುತ್ತೇವೆ. ನನ್ನನ್ನು ಯಾರೂ ಒಪ್ಪಿಕೊಳ್ಳುವುದಿಲ್ಲ ಎಂದು ನೆನೆಸಿದನು. ಆಗ ದೇವರು ಮಧ್ಯಪ್ರವೇಶಿಸಿ ಮೋಶೆ ಯಾರು ಎಂಬುದನ್ನು ತಿಳಿಸಿದನು. ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದ್ದನ್ನು ನಂಬಬೇಕಾಗಿಲ್ಲವೆಂದು ಈ ದಿನಗಳಲ್ಲಿ ಅನೇಕರು ಹೇಳುತ್ತಾರೆ. ಆದರೆ ಇದು ಅತಿ ಅವಶ್ಯವೆಂದು ನಾನು ಹೇಳುತ್ತೇನೆ. ರಕ್ಷಣೆ ಹೊಂದಬೇಕಾದರೆ ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿದನೆಂದು ನಂಬಬೇಕಾಗಿಲ್ಲ. ರಕ್ಷಣೆಗಾಗಿ ಕ್ರಿಸ್ತನ ಮರಣ ಪುನರುತ್ಥಾನಗಳನ್ನು ಮಾತ್ರ ನಂಬಬೇಕಾಗಿದೆ. ಆದರೆ ರಕ್ಷಣೆ ಹೊಂದಿದಾಗ ನೀನು ಕ್ರಿಸ್ತನ ವಿಚಾರ ಇನ್ನೂ ಹೆಚ್ಚಾಗಿ ತಿಳಿದುಕೊಳ್ಳುತ್ತಿ. ಆಗ ಆತನು ಕನ್ಯೆಯಲ್ಲಿ ಹುಟ್ಟಿದ ಸಂಗತಿಯು ತಿಳಿಯುತ್ತದೆ. ಆದ್ದರಿಂದ ಅದು ಸರಿಯೆಂದು ನೀವು ತಿಳಿಯಬೇಕು ಮತ್ತು ನಂಬಬೇಕಾಗಿದೆ. ನಿಜವಾಗಿ ರಕ್ಷಣೆ ಹೊಂದಿದವರು ಕ್ರಿಸ್ತನು ಕನ್ನಿಕೆಯಲ್ಲಿ ಹುಟ್ಟಿರುವ ಸತ್ಯವನ್ನು ಅಲ್ಲಗಳೆಯಲಾರರು. ಪ್ರಿಯರೇ, ಮೋಶೆ, ಆರೋನರು ಕೂಡ ತಮ್ಮ ಮಾತಿಗೆ ಬದ್ಧರಾಗಿರಬೇಕಾಗಿದೆ. ಮೋಶೆ ಐಗುಪ್ತವನ್ನು ಬಿಟ್ಟು 40 ವರ್ಷಗಳು ದಾಟಿದೆ. ಅವನು ಮಿದ್ಯಾನ್ಯರ ಆಚಾರ್ಯನ ಮಗಳನ್ನು ವಿವಾಹವಾಗಿದ್ದಾನೆ. ಈಗ ಪುನಃ ಐಗುಪ್ತಕ್ಕೆ ಹಿಂದಿರುಗಿದ್ದಾನೆ. ಅವನು ಯಾರು? ಅವನ ವಂಶಾವಳಿ ಈ ಕುರಿತು ತಿಳಿಸುತ್ತದೆ. ಅವನು ಲೇವಿ ಕುಲದವನು, ಅಮ್ರಾಮ್ ಯೊಕೆಬೇದರ ಮಗನು ಎಂಬುದು ತಿಳಿದಾಗ ಅವನ ಕುರಿತು ಹೆಚ್ಚಾದ ಪರಿಚಯ ಉಂಟಾಗುತ್ತದೆ. ಮುಂದಕ್ಕೆ ನಾವು ಮೋಶೆಯ ನೇಮಕದ ಪುನರುಚ್ಚಾರಣೆ ಎಂಬ ವಿಚಾರವನ್ನು ನೋಡೋಣ. ಈ ಹಿನ್ನೆಲೆಯಲ್ಲಿ ದೇವರು ಮೋಶೆಗೆ ಕೊಟ್ಟ ಕರೆಯನ್ನು ಪುನರುಚ್ಚರಿಸುತ್ತಾನೆ. ವಿಮೋಚನೆಕಾಂಡ ಪುಸ್ತಕ 6ನೇ ಅಧ್ಯಾಯ 28ನೇ ವಚನದಿಂದ 30ನೇ ವಚನದವರೆಗೆ ನೋಡಿರಿ. ಯೆಹೋವನು ಐಗುಪ್ತ ದೇಶದಲ್ಲಿ ಮೋಶೆಯ ಸಂಗಡ ಮಾತಾಡಿದಾಗ ಆತನು ಅವನಿಗೆ, ನಾನು ಯೆಹೋವನು, ನಾನು ನಿನಗೆ ಹೇಳುವುದನ್ನೆಲ್ಲ ನೀನು ಐಗುಪ್ತರ ಅರಸನಾದ ಫರೋಹನ ಸನ್ನಿಧಿಯಲ್ಲಿ ಹೇಳಬೇಕೆಂದು ಹೇಳಲಾಗಿ, ಮೋಶೆ ಯೆಹೋವನಿಗೆ, ಸ್ವಾಮಿ, ನಾನು ಮಾತಾಡುವುದರಲ್ಲಿ ಜಾಣನಲ್ಲ.
ಫರೋಹನು ನನ್ನ ಮಾತನ್ನು ಹೇಗೆ ಕೇಳಾನು ಅಂದನು ಎಂಬುದೇ. ಪ್ರಿಯರೇ, ಮೋಶೆ ಪುನಃ ನೆವಗಳನ್ನು ಹೇಳುತ್ತಾನೆ. ಅವನು ಮಾಡಬೇಕಾದ ಕೆಲಸ ಸಂತೋಷಕರವಾದದ್ದಲ್ಲ. ಎಲ್ಲರೂ ಅವನನ್ನು ತಿರಸ್ಕರಿಸಿದರು. ತಾನು ಲೇವಿಯ ವಂಶಸ್ಥನೆಂದು ತಿಳಿದ ಮೇಲೂ ಅವನು ತಿರಸ್ಕೃತನಾದನು. ಲೇವಿಯು ಯಾಕೋಬನ ಮಗನು, ಯಾಕೋಬನು ಈಸಾಕನ ಮಗನು, ಈಸಾಕನು ಅಬ್ರಹಾಮನ ಮಗನು. ದೇವರು ಇಸ್ರಾಯೇಲ್ಯರ ಕುರಿತಾದ ವಾಗ್ದಾನವನ್ನು ಅಬ್ರಹಾಮನಿಗೆ ಮಾಡಿದ್ದನು. ನಾನು ಸರಿಯಾದ ವಂಶದವನೇ, ಆದರೂ ಹೋಗಲು ಧೈರ್ಯವಿಲ್ಲ ಎಂದು ಹೇಳುತ್ತಾನೆ. ಅವನಿಗೆ ಸಾಕಷ್ಟು ನಂಬಿಕೆ ಇರಲಿಲ್ಲ. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯವು ನಮ್ಮ ಸಂಗಡ ಮಾತನಾಡಿದೆ. ನಮ್ಮ ನಂಬಿಕೆಯನ್ನು ಪರೀಕ್ಷೆ ಮಾಡಿಕೊಳ್ಳೋಣವ. ದೇವರ ಬಳಿಗೆ ಬಂದು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಕರುಣಾಳು ದೇವರೇ, ನಿನ್ನ ವಾಕ್ಯದಲ್ಲಿ ನಾವು ತಿಳಿದುಕೊಂಡಿದ್ದೇವೆ, ನಾವು ನಿನ್ನನ್ನು ಪ್ರೀತಿಸಿ ನಂಬಿಕೆಯಲ್ಲಿ ನಿನ್ನನ್ನು ಹಿಂಬಾಲಿಸಬೇಕು ಎಂಬುದಾಗಿ. ನಮ್ಮ ನಂಬಿಕೆ ಕಡಿಮೆಯಾಗಿರುವುದಾದರೆ ನಮ್ಮ ನಂಬಿಕೆಯನ್ನು ಬಲಪಡಿಸು. ನೀನು ಪ್ರತಿಷ್ಠಿಸಿದಂಥ ಜೀವವುಳ್ಳ ಮಾರ್ಗದಲ್ಲಿ ಮುನ್ನಡೆಯುವುದಕ್ಕೆ ಸಹಾಯ ಮಾಡು. ತಂದೆಯಾದ ದೇವರು, ಇವತ್ತು ನಿನ್ನ ವಾಕ್ಯವನ್ನು ಕೇಳಿದಂಥ ಒಬ್ಬೊಬ್ಬ ವೀಕ್ಷಕರನ್ನು ಕರುಣ ಮಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ಅವರಿಗೆ ಬಿಡುಗಡೆಯನ್ನು, ಸಮಾಧಾನವನ್ನು, ಆರೋಗ್ಯವನ್ನು, ಕೃಪೆಯನ್ನು ಅನುಗ್ರಹಿಸಿಕೊಟ್ಟು ರಕ್ಷಣೆಯ ಜೀವಿತದಲ್ಲಿ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ನನ್ನ ಕೈ ಚಾಚಿ ನಿಮ್ಮನ್ನು ವಿಮೋಚಿಸುವೆನು ಎಂಬ ಬಲವಾದ ಹಸ್ತ ಇದೆ ಎಂದು ಯಾವ ಪ್ರವಾದಿ ಹೇಳಿದರು? ನನ್ನ ಕೈ ಚಾಚಿ ನಿಮ್ಮನ್ನು ವಿಮೋಚಿಸುವೆನು ಎಂಬ ಬಲವಾದ ಹಸ್ತ ಇದೆ ಎಂದು ಯಾವ ಪ್ರವಾದಿ ಹೇಳಿದನು? ಉತ್ತರ: ಗಾದ್, ಯೆಶಾಯ, ಮೀಕಾ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ದೈವಾನ್ವೇಷಣೆ ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ, ಪ್ರತಿ ಮಾನವನಿಗೆ ದೇವರೇ ಅವಶ್ಯ. ದೈವಾನ್ವೇಷಣೆ 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 ದೈವಾನ್ವೇಷಣೆ. ಪ್ರಿಯರೇ, ಇಂದಿನ ಅಧ್ಯಯನದಲ್ಲಿ ನಿರಾಸೆಗೊಂಡ ಮೋಶೆ ಮತ್ತು ಇಸ್ರಾಯೇಲ್ಯರಿಗೆ ದೇವರು ತಿರುಗಿ ತನ್ನ ವಾಗ್ದಾನವನ್ನು ನೆನಪಿಸಿ ಅವರನ್ನು ಬಲಪಡಿಸುತ್ತಾನೆ. ವಿಮೋಚನೆಯ ವಿಚಾರದಲ್ಲಿ ನಾನು ಮಾತಾಡುತ್ತೇನೆ ಎಂಬ ವಿಷಯದ 7 ಸಂಗತಿಗಳನ್ನು ನಾವು ತಿಳಿದುಕೊಂಡೆವು. ಎಲ್ಲ ತೊಂದರೆಗಳ ಮಧ್ಯದಲ್ಲಿ ದೇವರು ಇಸ್ರಾಯೇಲ್ ಕುಟುಂಬಗಳ ಪಟ್ಟಿ ನೀಡುವುದನ್ನು ಕಂಡುಕೊಂಡೆವು. ನಾವು ವಾಗ್ದಾನ ಮಾಡಿದ ನಂಬಿಕಸ್ಥನಾದ ಆತನನ್ನೇ ನಾವು ಹಿಂಬಾಲಿಸುತ್ತಾ ಕ್ರಿಸ್ತ ನಂಬಿಕೆ ಜೀವಿತವನ್ನು ಜೀವಿಸೋಣ. ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮ ವೀಕ್ಷಿಸಿ ಈವರೆಗೆ ಕರೆ ಮಾಡದಿದ್ದರೆ ಈಗ ನಿಮ್ಮ ಸಮಯ. ನಿಮ್ಮ ಪ್ರೋತ್ಸಾಹದಾಯಕ ಕರೆಯನ್ನು ನಾವು ಎದುರು ನೋಡುತ್ತಾ ಇದ್ದೇವೆ. ನಮಗಾಗಿ ಪ್ರಾರ್ಥಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಸಂಧಿಸೋಣ. ಕರ್ತನ ಕೃಪೆ ಸದಾ ನಿಮ್ಮ ಸಂಗಡ ಇರಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.